ಸಹಜವಾಗಿ ಜೀವನದಲ್ಲಿ ಎಲ್ಲ ಹಂತಗಳನ್ನು ಸುಖ ಸಂತೋಷಗಳನ್ನು ನೋಡಿ ಕೆಲವರು ಸನ್ಯಾಸತ್ವವನ್ನು ಸ್ವೀಕರಿಸಿದಂತಹ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅದರಲ್ಲೂ ಸನ್ಯಾಸತ್ವ ಸ್ವೀಕಾರ ಮಾಡುವುದರಲ್ಲಿ ಪುರುಷರು ಮುಂದು. ಆದರೆ ವಿಚಿತ್ರದಲ್ಲಿ ವಿಚಿತ್ರ ಎಂಬಂತೆ ಕೇವಲ 26 ವಯಸ್ಸಿಗೆ ನಿಖಿತಾ ಎಂಬ ಯುವತಿ ಜೈನ ಸನ್ಯಾಸತ್ವ ಸ್ವೀಕಾರಕ್ಕೆ ಮುಂದಾಗಿದ್ದಾಳೆ. ಆಕೆ ಮನಸ್ಸು ಮಾಡಿದರೆ ಅತ್ಯಂತ ವೈಭವದ ಜೀವನವನ್ನು ನಡೆಸಬಹುದಾಗಿತ್ತು. ಆದರೆ ಆಕೆ ಸನ್ಯಾಸತ್ವ ಸ್ವೀಕಾರ ಮಾಡಲು ನಿರ್ಧಾರ ಮಾಡಿದ್ದಾಳೆ. ಅದರಲ್ಲೂ ಈಕೆ ಒಬ್ಬ ಕೋಟ್ಯಾಧಿಪತಿಯ ಮಗಳು ಎಂಬುದು ಬಹಳ ವಿಶೇಷವಾದಂತಹ ಸಂಗತಿ. ಈಕೆಯ ತಂದೆ ನರೇಂದ್ರ ಗಾಂಧಿಗೆ 2 ಮಕ್ಕಳಿದ್ರು, ಒಬ್ಬ ಪುತ್ರನಿದ್ದಾನೆ. ಇವರು ಯಾದಗಿರಿಯ ಜೈನ ಬಡಾವಣೆಯಲ್ಲಿ ವಾಸವಾಗಿದ್ದಾರೆ. ನಿಖಿತಾಗೆ ಕಳೆದ 7 ವರ್ಷದಿಂದ ಸನ್ಯಾಸಿ ಆಗಬೇಕು ಎಂಬ ಆಸೆ ಇತ್ತು. ಈಗ ಆ ಆಸೆ ಈಡೇರಿದೆ. ಸನ್ಯಾಸಿ ಆಗಬೇಕು ಅಂದರೆ ಎಲ್ಲವನ್ನ ತ್ಯಾಗ ಮಾಡಬೇಕು. ಕಾಲಿಗೆ ಚಪ್ಪಲಿ, ಸಂಚಾರ ಮಾಡಲು ವಾಹನ, ಹೊಸ ಬಟ್ಟೆ, ಹೀಗೆ ಯಾವುದಕ್ಕೂ ಆಸೆ ಪಡದೆ ಜೀವನ ಸಾಗಿಸಬೇಕಾಗತ್ತೆ. ಇದಕ್ಕಾಗಿಯೇ ನಿಖಿತಾ ತನ್ನ ಜೊತೆಯಲ್ಲಿರುವಂತಹ ಎಲ್ಲ ಬಟ್ಟೆಗಳನ್ನು, ವಸ್ತುಗಳನ್ನು ದಾನ ಮಾಡ್ತಿದ್ದಾರಂತೆ. ನಿಖಿತಾ ಸನ್ಯಾಸಿನಿ ಆಗಿರುವುದಕ್ಕೆ ಅವರ ಸಂಬಂಧಿಗಳು ಅದ್ಧೂರಿಯಾಗಿ ಮೆರವಣಿಗೆಯನ್ನು ಮಾಡ್ತಿದ್ದಾರೆ.